1 ಕೂಲಾಂಬ್ 1 ಕೂಲಾಂಬ್ ಅಷ್ಟು ಚಾರ್ಜ್ ನಿಮಗೆ ಬೇಕು ಅಂದರೆ 6.25 ಇಂಟು 10⁻18 ಎಲೆಕ್ಟ್ರಾನ್ಸ್ ನಿಮಗೆ ಬೇಕಾಗುತ್ತೆ. ಸೊ ಇಷ್ಟು ಎಲೆಕ್ಟ್ರಾನ್ಸು ಒಂದು ಗ್ರೂಪ್ ಮಾಡಿದ್ರೆ 6.25 ಇಂಟು 10⁻18 ದಟ್ ಈಸ್ 1 ಕೂಲಾಂಬ್. ಓಕೆ, ದಿಸ್ ಈಸ್ ಯೂನಿಟ್ ಆಫ್ ಚಾರ್ಜ್. 1 ಕೂಲಾಂಬ್ ಈಸ್ ಯೂನಿಟ್ ಆಫ್ ಚಾರ್ಜ್. ಓಕೆ, ಸೊ ಇವಾಗ ಇಲ್ಲಿರೋ ಫ್ರೀ ಎಲೆಕ್ಟ್ರಾನ್ಸ್ನ ನಾವು ಯಾವ ಥರ ಅಸ್ಯೂಮ್ ಮಾಡ್ಕೊಬೇಕು? ಸೊ ಲೆಟ್ ಅಸ್ ಅಸ್ಯೂಮ್ ದೆಮ್ ಅಲ್ಲಿ ನಾವು ಗ್ರೂಪ್ ಮಾಡೋಣ. 6.25 ಇಂಟು 10⁻18 ಎಲೆಕ್ಟ್ರಾನ್ಸ್ನ ಗ್ರೂಪ್ ಮಾಡಿದ್ರೆ ದೀಸ್ ಆರ್ ದ ಕೂಲಾಂಬ್ಸ್. ಯೂನಿಟ್ ಚಾರ್ಜ್ ಇದು 1 ಕೂಲಾಂಬ್. ಸೊ ಈ ಥರ ಯಾಕೆ ಇಮ್ಯಾಜಿನ್ ಮಾಡ್ಕೊತೀವಿ ಅಂದರೆ, ನಾವು ಎಸ್ಟರ್ಡೇ ವಿ ಹ್ಯಾವ್ ಡಿಸ್ಕಸ್ಡ್ EMF ಬಗ್ಗೆ ಡಿಸ್ಕಸ್ ಮಾಡಿದಲ್ವ, ಅದನ್ನು ಅರ್ಥ ಮಾಡ್ಕೊಳೋದಕ್ಕೆ. ಸೊ ನಾವು ಯು ಕನ್ಸಿಡರ್ ದಿಸ್ ಒನ್. ಸೊ ದಿಸ್ ಈಸ್ ದ look here, this is the cell, structure of the cell. Yesterday we have discussed it, of course. ರಿಪೀಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಮೆಟಲ್ ಇರುತ್ತೆ, ಇಲ್ಲೊಂದು ಮೆಟಲ್ ಇರುತ್ತೆ. ಒಂದು ಕಡೆ ಲೆಡ್ ಇರ್ಬೋದು, ಇನ್ನೊಂದು ಕಡೆ ಕಾಪರ್ ಇರ್ಬೋದು. ದಿಸ್ ಮೇ ಬಿ ಕಾಪರ್, ದಿಸ್ ಮೇ ಬಿ ಲೆಡ್. ಸೊ ಇದು ಒಂದು ಸೊಲ್ಯೂಷನಲ್ಲಿ ಡಿಪ್ ಮಾಡಿದ್ದೀವಿ. ಇದು ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್. ಸೋಡಿಯಂ ಕ್ಲೋರೈಡ್ ಈಸ್ ಎ ಎಲೆಕ್ಟ್ರೋಲೈಟ್ ಅಲ್ವಾ? ಎಲೆಕ್ಟ್ರೋಲೈಟಲ್ಲಿ ಈ NaCl ಯಾವ ಥರ ಇರುತ್ತೆ ಅಂದರೆ, Na ಪಾಸಿಟಿವ್ ಅಯಾನ್, Cl ನೆಗೆಟಿವ್ ಅಯಾನ್ ಆಗಿ ಡಿವೈಡ್ ಆಗಿರುತ್ತೆ. ಸೋಡಿಯಂ ಕ್ಲೋರೈಡ್ ಇದನ್ನು ಎಲೆಕ್ಟ್ರೋಲೈಟ್ ಅಂತ ಕರಿತೀವಿ. ಸೊ ಈ ಸೋಡಿಯಂ Na ಪ್ಲಸ್ ಅಯಾನ್ಸು ಈ ಕಾಪರ್ ಎಂಡ್ ಇದೆಯಲ್ವಾ, ಅದಕ್ಕೆ ಸ್ಟಿಕ್ ಆಗುತ್ತೆ. ಕ್ಲೋರಿನ್ ಅಯಾನ್ಸು ಬಂದು ಇಲ್ಲಿ ಸ್ಟಿಕ್ ಆಗುತ್ತೆ ಲೆಡ್ ಎಂಡ್ಗೆ, ಲೆಡ್ ಮೆಟಲ್ಗೆ. ಓಕೆ, ಆ್ಯಂಡ್ ಲೈಕ್ ದಿಸ್ ಇದು ಇದ್ರ ಮೇಲೆ ಪಾಸಿಟಿವ್ ಅಯಾನ್ಸ್ ಇರೋದ್ರಿಂದ ದಿಸ್ ರಾಡ್ ಬಿಕಮ್ಸ್ ಪಾಸಿಟಿವ್. ಈ ಕಡೆ ಇಲ್ಲಿ ಒಂದು ಲಾಸ್ಟಲ್ಲಿ ಎಂಡ್ ಇದೆಯಲ್ಲ, ಎಂಡ್ಗಳನ್ನ ನಾವು ಟರ್ಮಿನಲ್ಸ್ ಅಂತ ಕರಿತೀವಿ. ಟರ್ಮಿನಲ್ಸ್ ಕನೆಕ್ಟ್ ಮಾಡೋದಕ್ಕೆ ಇರೋವಂಥ ಟರ್ಮಿನಲ್ಸ್. ಸೊ ಲೈಕ್ ದಿಸ್ ಇದ್ರ ಮೇಲೆ ಪಾಸಿಟಿವ್ ಎಲ್ಲ ಕಲೆಕ್ಟ್ ಆಗುತ್ತೆ, ಇದ್ರ ಮೇಲೆ ನೆಗೆಟಿವ್ ಎಲ್ಲ ಕಲೆಕ್ಟ್ ಆಗುತ್ತೆ. ಯಾಕೆ ಈ ಥರ ಆಗುತ್ತೆ ಅಂತ ನೀವು ಕೆಮಿಸ್ಟ್ರಿನಲ್ಲಿ ಓದ್ತೀರ. ಓಕೆ, ಆ್ಯಂಡ್ ನಾವು ಪಾಸಿಟಿವ್ ಇರೋದ್ರಿಂದ ಇದ್ರ ಮೇಲೆ ಪಾಸಿಟಿವ್ ಪೊಟೆನ್ಷಿಯಲ್ ಬರುತ್ತೆ. ಈ ಎಲೆಕ್ಟ್ರೋಡ್ ಮೇಲೆ ನೆಗೆಟಿವ್ ಅಯಾನ್ಸ್ ಇರೋದ್ರಿಂದ ನೆಗೆಟಿವ್ ಪೊಟೆನ್ಷಿಯಲ್ ಬರುತ್ತೆ. ಓಕೆ, ಲೈಕ್ ದಿಸ್ V ಪ್ಲಸ್ V ಮೈನಸ್. ಇದಕ್ಕೂ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರುತ್ತೆ. ಈ ಟರ್ಮಿನಲ್ ಅಂದರೆ ಎಂಡ್, ಈ ಟರ್ಮಿನಲ್ ದಿಸ್ ಇಸ್ ದ ಎಂಡ್. ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಕರಿತೀವಿ. ಇಲ್ಲಿಂದ ಇಲ್ಲಿಗಿರೋ ಪೊಟೆನ್ಷಿಯಲ್ ಡಿಫರೆನ್ಸನ್ನು ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್. ಲುಕ್ ಹಿಯರ್, V ಪ್ಲಸ್ ಮೈನಸ್ V ಮೈನಸ್ ಇಸ್ ಈಕ್ವಲ್ ಟು V, ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್. ಸೊ ಲುಕ್ ಹಿಯರ್, ಇದಕ್ಕೆ ನಾವು ಈ ಟರ್ಮಿನಲ್ಸ್ ಇದಾವಲ್ವಾ, ಈ ಟರ್ಮಿನಲ್ಸ್ಗೆ ನಾವು ಒಂದು ರೆಸಿಸ್ಟರ್, ಒಂದು ವಯರನ್ನು ಕನೆಕ್ಟ್ ಮಾಡೋಣ. ಕಾಪರ್, ಅಲ್ಯೂಮಿನಿಯಂ ಅಥವಾ ಈ ಥರದ್ದು ಸಿಲ್ವರು ಯಾವುದಾದ್ರೂ. ಆ ವೈರ್ಗೆ ರೆಸಿಸ್ಟೆನ್ಸ್ ಇರುತ್ತೆ. ಓಕೆ, ಈಗ ನಮಗೆ ಗೊತ್ತಿದೆ ಇದು 1 ಕೂಲಾಂಬ್ ಆಫ್ ಚಾರ್ಜ್. ಇದು ನಾವು ತಗೊಂಡಿರೋದು ರಾಡ್ ಇದೆಯಲ್ವಾ, ಈ ಕಾಪರ್ ರಾಡು, ಕಾಪರಲ್ಲಿ ಚಾರ್ಜಸ್ ಇರುತ್ತೆ ಅಲ್ವಾ, ಫ್ರೀ ಎಲೆಕ್ಟ್ರಾನ್ಸು, ಅವನ್ನ ಕೂಲಾಂಬ್ ಫಾರ್ಮಲ್ಲಿ ನಾವು ಅಸ್ಯೂಮ್ ಮಾಡ್ಕೊಳ್ಳೋಣ. ಇದು 1 ಕೂಲಾಂಬ್. ಓಕೆ, ಒಂದೊಂದೇ ಕೂಲಾಂಬು. ಇದು 1 ಕೂಲಾಂಬ್ ಇಲ್ಲಿದ್ದಾಗ ಇದಕ್ಕೆ V ಪ್ಲಸ್ ಅಷ್ಟು ಪೊಟೆನ್ಷಿಯಲ್ ಎನರ್ಜಿ ಬರುತ್ತೆ. 1 ಕೂಲಾಂಬ್ ಆಗಿರೋದ್ರಿಂದ ಈ ಪೊಟೆನ್ಷಿಯಲ್ ಎನರ್ಜಿನ ಪೊಟೆನ್ಷಿಯಲ್ ಅಂತ ಕರಿತೀವಿ. ಇಲ್ಲಿ ಬಂದರೆ V ಮೈನಸ್ ಅಷ್ಟು ಬರುತ್ತೆ. ಅಂದರೆ ಇಲ್ಲಿ ಹೈಯರ್ ಪೊಟೆನ್ಷಿಯಲ್ ಇದೆ, ಇಲ್ಲಿ ಲೋಯರ್ ಪೊಟೆನ್ಷಿಯಲ್ ಇರೋದ್ರಿಂದ ಇದು ಇಲ್ಲಿಂದ ಈ ಕಡೆಗೆ ಮೂವ್ ಆಗುತ್ತೆ. ಲೈಕ್ ದಿಸ್, ಈ ಕಡೆಯಿಂದ ಈ ಕಡೆಗೆ ಮೂವ್ ಆಗುತ್ತೆ. ಓಕೆ, ಸೊ ಆ ಥರ ಮೂವ್ ಆಗುವಾಗ ಇದ್ರದ್ದು ಒಂದಷ್ಟು ಎನರ್ಜಿ ಖರ್ಚಾಗುತ್ತೆ. ಅದು ಎಷ್ಟಿರುತ್ತೆ ಅಂದರೆ ಈ ಪೊಟೆನ್ಷಿಯಲ್ ಡಿಫ್ರೆನ್ಸ್ಗೆ ಈಕ್ವಲ್ ಆಗಿರುತ್ತೆ. ಇದು ಇಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಇದರಲ್ಲಿ ಖರ್ಚಾಗಿರೋಂಥ ಎನರ್ಜಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ವಿಗೆ ಈಕ್ವಲ್ ಆಗುತ್ತೆ. ಓಕೆ, ಸೊ ಈಗ ನಾವು ಈ ಚಾರ್ಜು ಅಂದರೆ 1 ಕೂಲಾಂಬು ಇಲ್ಲಿಂದ ಇಲ್ಲಿಗೆ ಬರೋವಾಗ ಇಟ್ ಹ್ಯಾಸ್ ಲಾಸ್ಟ್ ಸಮ್ ಎನರ್ಜಿ, ಒಂದಷ್ಟು ಎನರ್ಜಿ ಕಳ್ಕಂತಲ್ವಾ. ಸೊ ನಾವು ಈ ಚಾರ್ಜನ್ನು ಇಲ್ಲಿಂದ ಇಲ್ಲಿಗೆ ತಗೊಂಡೋಗ್ಬೇಕು. ವಿ ಹ್ಯಾವ್ ಟು ಮೂವ್ ಇಟ್ ಅಲ್ವಾ. ಸೊ ಇದನ್ನು ನಾವು ಮೂವ್ ಮಾಡೋದಕ್ಕೆ ವಿ ಹ್ಯಾವ್ ಟು ಅಪ್ಲೈ ಫೋರ್ಸ್ ಅಪ್ಲೈ ಮಾಡಿ ಡಿಸ್ಪ್ಲೇಸ್ಮೆಂಟ್ ಮಾಡಬೇಕಾಗತ್ತೆ. ಈ ಥರ ಡಿಸ್ಪ್ಲೇಸ್ ಮಾಡೋದಕ್ಕೆ ನಾವು ವರ್ಕ್ ಮಾಡಬೇಕು. ಎಷ್ಟು ವರ್ಕ್ ಮಾಡಬೇಕು? ಈ 1 ಕೂಲಾಂಬು ಇಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಎಷ್ಟು ಎನರ್ಜಿನ ಕಳ್ಕೊಂಡಿದೆಯೋ ಅಷ್ಟು ವರ್ಕ್ ಮಾಡಬೇಕು. ಆದರೆ ನಾವು ಈ ಥರ ಈ ಫೀಲ್ಡ್ಗೆ ಎಗನೆಸ್ಟ್ ಆಗಿ, ಫೀಲ್ಡ್ ಯಾವ ಡೈರೆಕ್ಷನಲ್ಲಿರುತ್ತೆ? ಪಾಸಿಟಿವಿಂದ ನೆಗೆಟಿವ್ ಡೈರೆಕ್ಷನಲ್ಲಿ ಇರುತ್ತೆ. ಇಲ್ಲಿ ಫೀಲ್ಡ್ಗೆ ಎಗನೆಸ್ಟ್ ಆಗಿ ನಾವು ವರ್ಕ್ ಮಾಡ್ತೀವಿ.
ಆ ವರ್ಕ್ ಯಾವುದಕ್ಕೆ ಈಕ್ವಲ್ ಆಗುತ್ತೆ ಅಂದರೆ ಈ ಪೊಟೆನ್ಷಿಯಲ್ ಡಿಫರೆನ್ಸ್ಗೆ ಈಕ್ವಲ್ ಆಗುತ್ತೆ. ಹಾಗಾಗಿ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದರೆ ಏನು? ಇಟ್ ಈಸ್ ದ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಮೂವಿಂಗ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್ ಎಗನೆಸ್ಟ್ ದ ಫೀಲ್ಡ್ ಲೈಕ್ ದಿಸ್. ಓಕೆ, ಇನ್ ಟರ್ಮ್ಸ್ ಆಫ್ ವರ್ಕ್ ನಾವು ಮೆಜರ್ ಮಾಡ್ತೀವಿ. ಓಕೆ, ಸೊ ಈಗ ಇದು ಈ ಪಾಸಿಟಿವ್ ಚಾರ್ಜ್ ಇದೆಯಲ್ವಾ, ಇಲ್ಲಿಂದ ಇಲ್ಲಿಗಷ್ಟೇ ಬರೋದಿಲ್ಲ. ಇದೇನು ಮಾಡುತ್ತೆ ಅಂದರೆ, ಸೊ ಇಟ್ ಮೂವ್ಸ್ ಫ್ರಮ್ ಇಯರ್ ಟು ಇಯರ್. ಓಕೆ, ಫ್ರಮ್ ಇಯರ್ ಟು ಇಯರ್, ಫ್ರಮ್ ಇಯರ್ ಟು ಇಯರ್ ಆ್ಯಂಡ್ ಫ್ರಮ್ ಇಯರ್ ಟು ಇಯರ್. ಒಂದು ಸೈಕಲ್. ಓಕೆ, ಒಂದು ಸೈಕಲ್ ಆಯಿತು. ಇದು ಒಂದು ಕಂಪ್ಲೀಟ್ ಟ್ರಿಪ್. ಓಕೆ, ಈ ಥರ ಒಂದು ಕಂಪ್ಲೀಟ್ ಟ್ರಿಪ್ ಹಾಕುತ್ತೆ. ಆದರೆ ಒಂದು ಕಂಪ್ಲೀಟ್ ಟ್ರಿಪ್ ಹಾಕೋವಾಗ ಇಲ್ಲೊಂದಷ್ಟು ಸ್ವಲ್ಪ ಎನರ್ಜಿನ ಕಳ್ಕೊಳ್ಳುತ್ತೆ. ಓಕೆ, ಈ ಒಳಗಡೆ ಒಂದು ಸ್ವಲ್ಪ ಎನರ್ಜಿ ಕಳ್ಕೊಳ್ಳುತ್ತೆ, ಇಲ್ಲೊಂದು ಸ್ವಲ್ಪ ಒಂದಷ್ಟು ಎನರ್ಜಿ ಕಳ್ಕೊಳ್ಳುತ್ತೆ. ಸೊ ಇದು ಮೂವ್ ಆಗೋದಕ್ಕೆ ಇದಕ್ಕೆ ಎನರ್ಜಿ ಎಲ್ಲಿಂದ ಬಂತು? ವೇರ್ ಡಿಡ್ ದಿಸ್ ಚಾರ್ಜ್, ಈ ಚಾರ್ಜ್ ಇದೆಯಲ್ವಾ, ಈ ಚಾರ್ಜ್ಗೆ ಎನರ್ಜಿ ಎಲ್ಲಿಂದ ಬಂತು? ಸೊ ದಟ್ ಎನರ್ಜಿ ಈಸ್ ಗಿವನ್ ಬೈ ದಿಸ್ ಸೊಲ್ಯೂಷನ್. ಇಲ್ಲಿ ಒಳಗಡೆ ಏನು ಸೊಲ್ಯೂಷನ್ ಇದೆಯಲ್ವಾ, ಸೊ ಈ ಎಲೆಕ್ಟ್ರೋಲೈಟ್ ಇದೆಯಲ್ವಾ, ಈ ಎಲೆಕ್ಟ್ರೋಲೈಟು ಎನರ್ಜಿನ ಕೊಡುತ್ತೆ. ಇದರಲ್ಲಿ ಫುಲ್ ಕೆಮಿಕಲ್ ಎನರ್ಜಿ ಇರುತ್ತೆ. ಸೊ ದಿಸ್ ಕೆಮಿಕಲ್ ಎನರ್ಜಿ ಈಸ್ ಸಪ್ಲೈಡ್ ಟು ದ 1 ಕೂಲಂಬ್ ಆಫ್ ಚಾರ್ಜ್. ಓಕೆ, ಸೊ ಆ ಎನರ್ಜಿನ ಯೂಸ್ ಮಾಡ್ಕೊಂಡು ಇದು ಈ ಥರ ರೌಂಡ್ ಆಗ್ತಾ ಇರುತ್ತೆ, ಕಂಟಿನ್ಯೂಸ್ ಆಗಿ ರೌಂಡ್ ಆಗ್ತಾ ಇರುತ್ತೆ. ಓಕೆ, ಸೊ ಈ ಥರ ರೌಂಡ್ ಹಾಕೋವಾಗ ಒಂದು ಸ್ವಲ್ಪ ಎನರ್ಜಿ ಇಲ್ಲಿ ಕಳ್ಕಂತು, ಒಂದು ಸ್ವಲ್ಪ ಎನರ್ಜಿ ಒಳಗಡೆ ಕಳ್ಕಂತು. ಟೋಟಲಾಗಿ ಇದು ಏನು, ಸಪೋಸ್ ದಿಸ್ ಈ ಚಾರ್ಜ್ ಇಲ್ಲಿದ್ದಾಗ, ಈ ಪಾಯಿಂಟ್ ಹತ್ರ ಇದ್ದಾಗ ಒಂದು 10 ಜೌಲ್ಸ್ ಇತ್ತು ಅಂತ ಇಟ್ಕೊಳ್ರಿ. ಆ 10 ಜೌಲ್ಸಲ್ಲಿ ಒಂದು 9.5 ಜೌಲ್ಸು ಇಲ್ಲಿಂದ ಇಲ್ಲಿಗೆ ಬರೋವಾಗ ಕಳ್ಕೊಳುತ್ತೆ. ಮತ್ತು ಈ ಎಲೆಕ್ಟ್ರೋಡಲ್ಲಿ ಹೋಗುವಾಗ ಅದು ಯಾವ ಎನರ್ಜಿನೂ ಕಳ್ಕೊಳ್ಳಲ್ಲ. ಬಟ್ ಎಲೆಕ್ಟ್ರೋಲೈಟಲ್ಲಿ ಹೋಗುವಾಗ ಇನ್ನೊಂದು 0.5 ಕಳ್ಕೊಳುತ್ತೆ. ಕಳ್ಕೊಂಡು ವಾಪಸ್ ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಬರುತ್ತಲ್ವ, ಆವಾಗ ಮತ್ತೆ ಈ ಚಾರ್ಜ್ಗೆ ಈ ಎಲೆಕ್ಟ್ರೋಲೈಟು ಎನರ್ಜಿನ ಕೊಡುತ್ತೆ, 10 ಜೌಲ್ಸ್ ಕೊಡುತ್ತೆ. ಮತ್ತೆ ಇಲ್ಲಿಗೆ ಬರುತ್ತೆ, ಮತ್ತೆ ರೌಂಡ್ ಹಾಕುತ್ತೆ, ಇಲ್ಲಿ ಕಳ್ಕೊಳ್ಳುತ್ತೆ, ಮತ್ತೆ ಇಲ್ಲಿಗೆ ಹೋಗುತ್ತೆ, ಮತ್ತೆ ಇದರಿಂದ ಎನರ್ಜಿ ತಗೊಂಡು ಇಲ್ಲಿಗೆ ಬರುತ್ತೆ. ಸೊ ಲೈಕ್ ದಿಸ್ ಕಂಟಿನ್ಯೂಸ್ ಆಗಿ ಏನಾಗ್ತಾ ಇರುತ್ತೆ, ಈ ಎಲೆಕ್ಟ್ರೋಲೈಟ್ ಇದೆಯಲ್ವಾ, ಆ ಬ್ಯಾಟರಿ ಅದು ಈ ಚಾರ್ಜ್ಗೆ ಎನರ್ಜಿನ ಸಪ್ಲೈ ಮಾಡ್ತಾ ಇರುತ್ತೆ. ಹಾಗಾಗಿ ಇದು ಮೂವ್ ಆಗ್ತಾ ಇರುತ್ತೆ. ಎಲ್ಲಿ ತನಕ ಈ ಚಾರ್ಜ್ ಮೂವ್ ಆಗ್ತಾ ಇರುತ್ತೆ, 1 ಕೂಲಂಬ್ ಚಾರ್ಜ್ ಅಂದರೆ ಎಲ್ಲಿ ತನಕ ಇದು ಎನರ್ಜಿನ ಸಪ್ಲೈ ಮಾಡ್ತಾ ಇರುತ್ತೋ ಅಲ್ಲಿ ತನಕನೂ ಮೂವ್ ಆಗ್ತಾ ಇರುತ್ತೆ. ಈ ಚಾರ್ಜ್ ಮೂವ್ ಆಗ್ತಾ ಇದೆ ಅಂದರೆ ಏನರ್ಥ? ಎಲೆಕ್ಟ್ರಿಕ್ ಕರೆಂಟ್, ಇಸ್ಂಟ್ ಇಟ್? ಈ ಥರ ಕರೆಂಟ್ ಬರ್ತಾ ಇರುತ್ತೆ. ಅದಕ್ಕೋಸ್ಕರನೇ ನೀವೇನು ಮಾಡ್ತೀರಾ, ಈ ಬ್ಯಾಟ್ರಿ ನಿಮ್ಮ ಹತ್ರ ಸೆಲ್ಗಳಿರುತ್ತಲ್ವಾ, ಯು ಹ್ಯಾವ್ ಸೀನ್ ದ ಸೆಲ್ಸ್ ಏನೋ. ಸೊ ಲುಕ್ ಹಿಯರ್, ಆ ಸೆಲ್ಗಳು ಯು ಹ್ಯಾವ್ ಸೀನ್. ಸೊ ಲುಕ್ ಹಿಯರ್, ಸೊ ದಿಸ್ ಈಸ್ ದ ಸೆಲ್ ಏನೋ, ಈ ಥರ ಎವರಿಡಿ ಸೆಲ್. ಓಕೆ, ಎವರಿಡಿ ಸೆಲ್ಲಲ್ಲಿ ಇಲ್ಲಿ ನೋಡಿರಿ, ಈ ಟರ್ಮಿನಲ್ ಇದೆ ಅಲ್ವಾ, ಇದು ಪಾಸಿಟಿವ್ ಟರ್ಮಿನಲ್ಲು, ಕೆಳಗಡೆ ಇರೋದು ನೆಗೆಟಿವ್ ಟರ್ಮಿನಲ್ಲು. ಸೊ ನಾವೇನಾದರೂ ಒಂದು ವೈರ್ ಕನೆಕ್ಟ್ ಮಾಡಿದ್ರೆ ಇದರಿಂದ ಇದಕ್ಕೆ ಚಾರ್ಜಸ್ ಹಿಂಗೆ ಫ್ಲೋ ಆಗ್ತಾ ಇರುತ್ತೆ. ಆ ಥರ ಫ್ಲೋ ಆಗುವಾಗ ಚಾರ್ಜಸ್ಗೆ ಎನರ್ಜಿ ಇರುತ್ತೆ. ನೀವೇನಾದರೂ ಒಂದು ಬಲ್ಬ್ ಕನೆಕ್ಟ್ ಮಾಡಿದ್ರೆ ಈ ಸರ್ಕ್ಯೂಟಲ್ಲಿ ವೈರ್ಗೆ ಆ ಬಲ್ಬು ಗ್ಲೋ ಆಗುತ್ತೆ. ಯಾಕೆ ಗ್ಲೋ ಆಗುತ್ತೆ ಅಂದರೆ ಈ ಚಾರ್ಜಲ್ಲಿರುವಂಥ ಎನರ್ಜಿನ ಯೂಸ್ ಮಾಡ್ಕೊಂಡು ಅದನ್ನು ಎಲೆಕ್ಟ್ರಿಕಲ್ ಎನರ್ಜಿ ಅಂತ ಕರಿತೀವಿ, ಅದನ್ನು ಲೈಟ್ ಎನರ್ಜಿ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಸೆಲ್ಸ್ ಈ ಥರ ಆದರೂ ಇರ್ಬೋದು, ಈ ಥರದ್ದು ಇರ್ಬೋದಲ್ವ. ಯು ಹ್ಯಾವ್ ಸೆಲ್ಸ್ ಲೈಕ್ ದಿಸ್ ಓಕೆ. ಸೊ ಈ ಥರ 9 ವೋಲ್ಟ್ ಸೆಲ್ಸನ್ನು ನೀವು ನೋಡಿದ್ದೀರಾ ಅಲ್ವಾ. ಸೊ ಇಲ್ಲೇನಿರುತ್ತೆ, ಇಲ್ಲಿ 2 ಟರ್ಮಿನಲ್ಸ್ ಇರುತ್ತಲ್ವಾ. ಸೊ ಒಂದು ದಿಸ್ ಈಸ್ ಪಾಸಿಟಿವ್ ಟರ್ಮಿನಲ್ ಆ್ಯಂಡ್ ದಿಸ್ ಈಸ್ ನೆಗೆಟಿವ್ ಟರ್ಮಿನಲ್. ಇದೇ ಥರದ ಸೆಲ್ಲನ್ನೇ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಓಕೆ, ನೀವು ಫಿಸಿಕ್ಸ್ ಲ್ಯಾಬಲ್ಲಿ ಈ ಸೆಲ್ಲನ್ನು ಕನ್ಸ್ಟ್ರಕ್ಟ್ ಮಾಡ್ತೀರಾ. ಆ್ಯಂಡ್ ಆಲ್ಸೋ ಯು ಆರ್ ಗೋಯಿಂಗ್ ಟು ಜನರೇಟ್ ಎಲೆಕ್ಟ್ರಿಸಿಟಿ, ಸ್ಮಾಲ್ ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿ. ಲುಕ್ ಹಿಯರ್, ದಿಸ್ ಇಸ್ ದ ಸೆಲ್. ಇದು ಒಂದು ಪಾಸಿಟಿವ್ ಟರ್ಮಿನಲ್ಲು, ಇನ್ನೊಂದು ನೆಗೆಟಿವ್ ಟರ್ಮಿನಲ್ಲು. ಗೊತ್ತಾಯ್ತಲ್ವಾ? ದಿಸ್ ಎಲೆಕ್ಟ್ರೋಲೈಟ್ ಗಿವ್ಸ್ ಕೆಮಿಕಲ್ ಎನರ್ಜಿ ಟು 1 ಕೂಲಂಬ್ ಆಫ್ ಚಾರ್ಜ್. ಅದು ತಗೊಂಡು ಏನು ಮಾಡುತ್ತೆ, ಮೂವ್ ಆಗುವಾಗ ಖರ್ಚು ಮಾಡ್ತಾ ಬರುತ್ತೆ. ಹೊರಗಡೆ ಒಂದಷ್ಟು ಖರ್ಚು ಮಾಡುತ್ತೆ, ಒಳಗಡೆ ಒಂದಷ್ಟು ಖರ್ಚು ಮಾಡುತ್ತೆ. ಎಕ್ಸ್ಟರ್ನಲಿ ಸಮ್ ಅಮೌಂಟ್ ಆಫ್ ಎನರ್ಜಿ ಈಸ್ ಲಾಸ್ಟ್, ಇಂಟರ್ನಲಿ ಸಮ್ ಅಮೌಂಟ್ ಆಫ್ ಎನರ್ಜಿ ಈಸ್ ಲಾಸ್ಟ್. ಓಕೆ, ಎಷ್ಟು ಅಮೌಂಟ್ ಆಫ್ ಎನರ್ಜಿ ಲಾಸ್ ಆಗಿದೆ ಅಂತ ಗೊತ್ತಾಗಬೇಕು ಅಂದರೆ, ಸಪೋಸ್ ಇದು ಯಾವ ಥರ, ಲೈಕ್ ದಿಸ್, ಇಲ್ಲಿಂದ ಈ ಥರ ಲೈಕ್ ದಿಸ್, ಈ ಥರ ಮೂವ್ ಆಗಿರುತ್ತೆ ಅಲ್ವಾ. ಎಷ್ಟು ಎನರ್ಜಿ ಖರ್ಚಾಗಿದೆ ಅಂತ ಗೊತ್ತಾಗಬೇಕಂದ್ರೆ ಏನು ಮಾಡಬೇಕು, ನಾವು ಆಪೋಸಿಟ್ ಡೈರೆಕ್ಷನಲ್ಲಿ ಅದನ್ನು ತಳ್ಳಬೇಕು, ಈ ಥರ ಲೈಕ್ ದಿಸ್.
ಸೊ ಈ ಥರ ತಳ್ಳೋದಕ್ಕೆ ನಾವೆಷ್ಟು ವರ್ಕ್ ಮಾಡಿದ್ದೀವೋ ಅಷ್ಟು ಎನರ್ಜಿ ಅದು ಖರ್ಚು ಮಾಡಿದೆ ಅಂತ. ಓಕೆ, ಅಮೌಂಟ್ ಆಫ್ ವರ್ಕ್ ಡನ್. ಓಕೆ, ಸೊ ಈಗ ಇಲ್ಲಿ ಹೊರಗಡೆ ಎಷ್ಟು ಖರ್ಚಾಗುತ್ತೋ ಅದನ್ನು ನಾವು ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಕರಿತೀವಿ. ಒಳಗಡೆ ಖರ್ಚಾಗೋದು I ಇಂಟು ಆರ್. ಕರೆಂಟನ್ನು ಈ ಸೆಲ್ ಇದೆಯಲ್ವಾ, ಸೆಲ್ಗೆ ಒಂದಷ್ಟು ರೆಸಿಸ್ಟೆನ್ಸ್ ಇರುತ್ತೆ. ಇಲ್ಲಿ ವೈರ್ ಕನೆಕ್ಟ್ ಮಾಡಿದ್ದೀವಿ, ಇದಕ್ಕೊಂದಷ್ಟು ರೆಸಿಸ್ಟೆನ್ಸ್ ಇದೆ, ಅದು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸು ಕ್ಯಾಪಿಟಲ್ ಆರ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸೊ ದಿಸ್ ರೆಸಿಸ್ಟೆನ್ಸ್ ಈಸ್ ರೆಪ್ರೆಸೆಂಟೆಡ್ ಬೈ ಕ್ಯಾಪಿಟಲ್ ಆರ್. ಇದಕ್ಕೆ ರೆಸಿಸ್ಟೆನ್ಸ್ ಇರುತ್ತೆ. ಸೊ ಒಳಗಡೆ ಒಂದಷ್ಟು ರೆಸಿಸ್ಟೆನ್ಸ್ ಇರುತ್ತೆ, ದಟ್ ಈಸ್ ರೆಪ್ರೆಸೆಂಟೆಡ್ ಬೈ ಸ್ಮಾಲ್ ಆರ್. ಇದನ್ನು ನಾವು ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್, ಇಂಟರ್ನಲ್ ರೆಸಿಸ್ಟೆನ್ಸ್. ಈಗ ಇಲ್ಲಿ ಚಾರ್ಜ್ ಫ್ಲೋ ಆಗುವಾಗ, ಇದರಲ್ಲಿ ಚಾರ್ಜ್ ಫ್ಲೋ ಆಗುವಾಗ ಇಲ್ಲಿ ಕರೆಂಟ್ ಇರುತ್ತಲ್ವಾ, ಕರೆಂಟ್ ಫ್ಲೋ ಆಗ್ತಾ ಇರುತ್ತಲ್ವ, ಆ ಕರೆಂಟನ್ನು ನಾವು ಐ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸೊ ದಿಸ್ ಕರೆಂಟ್ ಈಸ್ ರೆಪ್ರೆಸೆಂಟೆಡ್ ಬೈ ಐ. ಓಕೆ, ಸೊ ದಿಸ್ ಐ ಇಂಟು ಆರ್ ಗಿವ್ಸ್ ವಿ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕೊಡುತ್ತೆ. ವಿ ಈಸ್ ಈಕ್ವಲ್ ಟು ಐ ಆರ್, ವಿ ಈಸ್ ಈಕ್ವಲ್ ಟು ಐ ಆರ್. ಸೊ ಕ್ಯಾಪಿಟಲ್ ಐ ಕ್ಯಾಪಿಟಲ್ ಆರ್, ಅಷ್ಟು ಎನರ್ಜಿ ಇಲ್ಲಿ ಖರ್ಚಾಗುತ್ತೆ. ಒಳಗಡೆ ಎಷ್ಟು ಎನರ್ಜಿ ಖರ್ಚಾಗುತ್ತೆ? ಸೊ ಇನ್ಸೈಡ್ ಆಲ್ಸೋ ಕರೆಂಟ್ ಈಸ್ ಫ್ಲೋಯಿಂಗ್ ಅಲ್ವಾ. ಸೊ ಒಳಗಡೆ ಎಷ್ಟು ಕರೆಂಟ್ ಫ್ಲೋ ಆಗುತ್ತೆ? ಅಲ್ಲೂ ಐ ಅಷ್ಟೇ ಕರೆಂಟು ಫ್ಲೋ ಆಗುತ್ತೆ. ಓಕೆ, ಸೊ ದಿಸ್ ಐ ಅಮೌಂಟ್ ಆಫ್ ಕರೆಂಟ್ ಫ್ಲೋಸ್. ಕರೆಂಟನ್ನು ರೆಸಿಸ್ಟೆನ್ಸಿಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬರುತ್ತೆ. ಸೊ ಒಳಗಡೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನು ಕೊಡುತ್ತೆ? ಎಷ್ಟು ಎನರ್ಜಿನ ಈ ಒಂದು ಕೂಲಾಂಬು ಖರ್ಚು ಮಾಡ್ತಾ ಇದೆ ಅಂತ. ಓಕೆ, ಕೊಡುತ್ತೆ. ಒಳಗಡೆ ಐ ಇಂಟು ಆರ್ ಅಷ್ಟು, ವಿಚ್ ಈಸ್ ಈಕ್ವಲ್ ಟು ವಿ. ಇನ್ಸೈಡ್ ಏನಾಗುತ್ತೆ? ಐ ಇಂಟು ಸ್ಮಾಲ್ ಆರ್ ಅಷ್ಟು, ವೆರಿ ಸ್ಮಾಲ್ ರೆಸಿಸ್ಟೆನ್ಸ್. ಒಳಗಡೆ ತುಂಬ ಕಮ್ಮಿ ಇರುತ್ತೆ ರೆಸಿಸ್ಟೆನ್ಸ್. ಇಷ್ಟು ಎನರ್ಜಿ ಇಲ್ಲಿ ಖರ್ಚಾಗುತ್ತೆ. ಟೋಟಲ್ಲಾಗಿ ಈ ಎಲೆಕ್ಟ್ರೋಲೈಟ್ ಏನು, ಈ ಎಲೆಕ್ಟ್ರೋಲೈಟು ಈ ಪಾಯಿಂಟ್ ಹತ್ರ ಚಾರ್ಜ್ಗೆ, ಈ 1 ಕೂಲಾಮ್ಗೆ ಎಷ್ಟು ಎನರ್ಜಿನ ಕೊಟ್ಟಿತ್ತೋ ಇಲ್ಲಿ ಸ್ವಲ್ಪ ಖರ್ಚು ಮಾಡುತ್ತೆ, ಇಲ್ಲಿ ಸ್ವಲ್ಪ ಖರ್ಚು ಮಾಡುತ್ತೆ. ಈ ಒಂದು ಕೂಲಾಮ್ಗೂ ಎಷ್ಟು ಎನರ್ಜಿನ ಈ ಎಲೆಕ್ಟ್ರೋಲೈಟ್ ಕೊಡುತ್ತೋ ಅದನ್ನು ನಾವೇನಂತ ಕರಿತೀವಿ? ಇ ಎಮ್ ಎಫ್. ದಟ್ ಈಸ್ ಕಾಲ್ಡ್ ಇ ಎಮ್ ಎಫ್, ಎಲೆಕ್ಟ್ರೋ ಮೋಟಿವ್ ಫೋರ್ಸ್. ಓಕೆ, ಅಂದರೆ 1 ಕೂಲಾಂಬ್ ಆಫ್ ಚಾರ್ಜು, ಇದನ್ನು ಸರ್ಕ್ಯೂಟ್ ಅಂತ ಕರಿತೀವಿ. ಇದು ಫುಲ್ ಸರ್ಕ್ಯೂಟ್ ರೌಂಡ್ ಹಾಕೋದಕ್ಕೆ ಎಷ್ಟು ಎನರ್ಜಿನ ಕೊಡುತ್ತೋ ಅದು ಇ ಎಮ್ ಎಫ್. ಅದರಲ್ಲಿ ಎಷ್ಟು ಹೊರಗಡೆ ಖರ್ಚಾಗುತ್ತೋ ಅದು ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್. ಓಕೆ, ಸೊ ಲುಕ್ ಹಿಯರ್ ನೌ. ಈಗ ಇಲ್ಲಿ ಚಾರ್ಜು ಈ ಕಡೆಯಿಂದ ಬಂದಾಗ ನೋಡಿರಿ, ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ. ಈ ಪಾಸಿಟಿವ್ ಚಾರ್ಜು ಈ ಕಡೆ ಬಂದರೆ ನೆಗೆಟಿವ್ ಚಾರ್ಜ್ ಜೊತೆ ಮಿಕ್ಸ್ ಆಗಿಬಿಟ್ಟು ಏನಾಗುತ್ತೆ? ನ್ಯೂಟ್ರಲೈಸ್ ಆಗುತ್ತಲ್ವ. ನ್ಯೂಟ್ರಲೈಸ್ ಆದಂಗೆಲ್ಲ ಎಲೆಕ್ಟ್ರೋಲೈಟ್ ಸಪ್ಲೈ ಮಾಡ್ತಾನೆ ಇರುತ್ತೆ. ಯಾಕೆಂದರೆ ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಕಾನ್ಸ್ಟೆಂಟಾಗಿ ಇರಬೇಕು. ಓಕೆ, ಆ ಪೊಟೆನ್ಷಿಯಲ್ ಡಿಫರೆನ್ಸನ್ನು ಮೇಂಟೈನ್ ಮಾಡೋದ್ರಿಂದನೇ ಇಲ್ಲಿ ಎನರ್ಜಿ ಬರೋದು ಈ ಚಾರ್ಜಸ್ಗೆ. ಸೊ ಈ ಥರ ಪೊಟೆನ್ಷಿಯಲ್ ಡಿಫರೆನ್ಸ್ ಮೇಂಟೈನ್ ಮಾಡೋದ್ರಿಂದ ಈ ಚಾರ್ಜು 1 ಕೂಲಾಂಬು ಈ ಥರ ರೌಂಡ್ ಆಗ್ತಾ ಇರುತ್ತೆ. ನಾಟ್ ಓನ್ಲಿ ದಿಸ್ 1 ಕೂಲಾಮ್, ಸೋ ಮೆನಿ ಕೂಲಾಮ್ಸ್ ಆರ್ ದೇರ್ ಇನ್ ದ ಕಂಡಕ್ಟರ್, ಅವೆಲ್ಲವೂ ರೌಂಡ್ ಆಗ್ತಾ ಇರುತ್ತೆ. ಓಕೆ, ಸೊ ಲೈಕ್ ದಿಸ್. ಸೊ ಈ ಥರ 1 ಕೂಲಾಂಬ್ ಇದೆ, ಅದು ಈ ಥರ ರೌಂಡ್ ಹಾಕುತ್ತೆ. ಲುಕ್ ಹಿಯರ್. ಸೊ ಲೈಕ್ ದಿಸ್ ಇಟ್ ಈಸ್ ರೌಂಡಿಂಗ್. ನೋಡಿ, ಈ ಥರ ಬರುತ್ತೆ. ಇಲ್ಲಿ ಒಳಗಡೆ ಇಂಟರ್ನಲ್ ರೆಸಿಸ್ಟೆನ್ಸನ್ನು ನಾವು ಈ ಥರ ಜಿಗ್ಜಾಗ್ ಪಾತಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಇಲ್ಲೊಂದಷ್ಟು ಏನು ಎನರ್ಜಿ ಖರ್ಚಾಗುತ್ತೆ, ದಟ್ ಈಸ್ ಗಿವನ್ ಬೈ ಐ ಆರ್. ಹೊರಗಡೆ ಖರ್ಚಾಗೋದು ವಿ. ಟೋಟಲಾಗಿ ಎಲೆಕ್ಟ್ರೋಲೈಟ್ ಕೊಡೋದು ಇ ಎಮ್ ಎಫ್. ಇ ಎಮ್ ಎಫ್ ಈಸ್ ರೆಪ್ರೆಸೆಂಟೆಡ್ ಬೈ ಇ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ದೇರ್ ಫಾರ್ ಇ ಈಸ್ ಈಕ್ವಲ್ ಟು ವಿ ಪ್ಲಸ್ ಐ ಆರ್. ಓಕೆ, ಸೊ ಇದಕ್ಕೇನು ಎನರ್ಜಿ ಬರುತ್ತೆ? ಅದು ಇಲ್ಲಿ ಖರ್ಚಾಗುತ್ತೆ. ಓಕೆ, ಸೊ ಲೈಕ್ ದಿಸ್. ಸೊ ಈ ಥರ ಈ ಚಾರ್ಜು ಖರ್ಚಾಗ್ತಾ ಹೋಗುತ್ತೆ. ದೇರ್ ಫಾರ್ ಲುಕ್ ಯರ್ ಇ ಎಮ್ ಎಫ್, ಟೋಟಲ್ ಎನರ್ಜಿ ಗಿವನ್ ಬೈ ದ ಎಲೆಕ್ಟ್ರೋಲೈಟ್ ಈಸ್ ಈಕ್ವಲ್ ಟು ಐ ಆರ್. ದಿಸ್ ಥಿಂಗ್ ಇಲ್ಲಿ ಎಷ್ಟು ಖರ್ಚಾಗಿದೆ ಇಂಟು ವಿ, ಇಲ್ಲಿ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್. ದಿಸ್ ಫಾರ್ಮುಲಾ ಈಸ್ ವೆರಿ ಇಂಪಾರ್ಟೆಂಟ್, ಜ್ಞಾಪಕ ಇಟ್ಕೊಬೇಕಾಗುತ್ತೆ ನೀವು. ಸೊ ಲೈಕ್ ದಿಸ್. ಸೊ ಇಲ್ಲಿ ಲಾರ್ಜ್ ನಂಬರ್ ಆಫ್ ಕೂಲಾಮ್ಸ್, ಅಂದರೆ ಯೂನಿಟ್ ಪಾಸಿಟಿವ್ ಚಾರ್ಜಸ್ ಆರ್ ರೌಂಡಿಂಗ್ ಇನ್ ದ ಸರ್ಕ್ಯೂಟ್. ಈ ಥರ ರೌಂಡ್ ಆಗ್ತಾನೇ ಇರುತ್ತೆ. ಸೊ ಈ ಥರ ರೌಂಡ್ ಹಾಕುವಾಗ ಒಂದೊಂದಕ್ಕೂ ಎನರ್ಜಿ ಕೊಡ್ತಾ ಹೋಗುತ್ತೆ. ಯಾವುದು? ಎಲೆಕ್ಟ್ರೋಲೈಟ್. ಒಂದೊಂದು ಕೂಲಾಂಬ್ಗೂ ಎನರ್ಜಿ ಕೊಡ್ತಾ ಹೋಗುತ್ತೆ. ಒಂದೊಂದು ಕೂಲಾಂಬ್ಗೂ ಟೋಟಲಾಗಿ ಏನು ಎನರ್ಜಿ ಕೊಡುತ್ತೋ ಅದೇನೇ ಇ ಎಮ್ ಎಫ್. ಓಕೆ, ಸೊ ದಟ್ ಈಸ್ ದ ಡೆಫಿನೇಷನ್ ಫಾರ್ ಇ ಎಮ್ ಎಫ್. ಅಮೌಂಟ್ ಆಫ್ ಎನರ್ಜಿ ಗಿವನ್ ಬೈ ದ ಎಲೆಕ್ಟ್ರೋಲೈಟ್ ಟು ಈಚ್ ಕೂಲಾಂಬ್ ಟು ಕಂಪ್ಲೀಟ್ 1 ಸೈಕಲ್ ಇನ್ ದ ಸರ್ಕ್ಯೂಟ್ ಆರ್ ಟು ಕಂಪ್ಲೀಟ್ 1 ಸರ್ಕ್ಯೂಟ್ ಅಂತ ಹೇಳ್ಬೋದು. ಓಕೆ, ಅಥವಾ ಇಟ್ ಈಸ್ ದ ಅಮೌಂಟ್ ಆಫ್ ವರ್ಕ್ ಡನ್
in order to move unit positive charge, that is Coulomb, all round the circuit against the field is EMF. Okay, and now look here, E or epsilon, EMF, electromotive force. V is potential difference, or it is terminal potential difference. So this battery is represented by this thing like this, ಈ ಥರ. This is the symbol of the battery. ಇದಕ್ಕೆ ಏನಿರುತ್ತೆ? ಇ ಎಮ್ ಎಫ್ ಇರುತ್ತೆ. ಇ ಎಮ್ ಎಫ್ ಇರುತ್ತೆ ಅಂದರೆ ಏನರ್ಥ? ವಾಟ್ ಯು ಮೀನ್ ಬೈ ಇ ಎಮ್ ಎಫ್? ಒಂದೊಂದು ಕೂಲಾಂಬ್ಗೂ ಎಷ್ಟು ಎನರ್ಜಿ ಕೊಡುತ್ತೆ ಅನ್ನೋದೇ ಇ ಎಮ್ ಎಫ್. ಓಕೆ, ಆರ್ ಅನ್ನೋದು ಆ ಒಳಗಡೆ ಅದು ಎಷ್ಟು ಇಂಟರ್ನಲ್ ರೆಸಿಸ್ಟೆನ್ಸನ್ನು ಸಪ್ಲೈ ಮಾಡುತ್ತೆ, ಇಂಟರ್ನಲ್ ರೆಸಿಸ್ಟೆನ್ಸನ್ನು ಆಫರ್ ಮಾಡುತ್ತೆ ಅನ್ನೋದು ಆರ್. ಓಕೆ, ಸೊ ನಾವು with this external potential difference, terminal potential difference is represented by V, internal resistance small r. So now let us ಇದನ್ನು ಈ ಥರ ಇಲ್ಲಿ ಬ್ಯಾಟ್ರಿ ಇದೆಯಲ್ವಾ, ಇದನ್ನು ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ. ಲುಕ್ ಹಿಯರ್, ದಿಸ್ ಇಸ್ ದ ಬ್ಯಾಟ್ರಿ. ಈ ನಮಗೆ ಇಲ್ಲಿ ಏನಿದೆ ಅಲ್ವಾ, ಸೊ ಇದು ಟೋಟಲಿ ಇಟ್ ಈಸ್ ಎ ಬ್ಯಾಟ್ರಿ. ದಿಸ್ ಈಸ್ ರೆಪ್ರೆಸೆಂಟೆಡ್ ಬೈ ದಿಸ್ ಸಿಂಬಲ್. ಓಕೆ, ಇಲ್ಲಿ ಇಂಟರ್ನಲ್ ರೆಸಿಸ್ಟೆನ್ಸ್ ಇದೆ, ಇಯರ್ ಇಂಟರ್ನಲ್ ರೆಸಿಸ್ಟೆನ್ಸ್ ಇಸ್ ದೇರ್. ಓಕೆ, so this internal resistance is represented by R, and this positive terminal is represented by this line, and this negative line is represented by this small line. Okay, like this entire battery is represented by two parallel lines, and these are the terminals. ಇಲ್ಲಿ connect ಮಾಡೋದಕ್ಕೆ terminals. So look here, this has resistance R. ಈ external ಇದೆಯಲ್ಲ ಅದಕ್ಕೆ resistance R ಅಷ್ಟೇ ಇರುತ್ತೆ, ಒಳಗಡೆ small r ಅಷ್ಟೇ ಇರುತ್ತೆ. Okay, and now look here, so here ಇಲ್ಲಿ ಇ ಎಮ್ ಎಫ್ ಇದಕ್ಕೆ ಇರೋದ್ರಿಂದ ಇದು ಪೊಟೆನ್ಷಿಯಲ್ ಡಿಫರೆನ್ಸನ್ನು ಮೇಂಟೈನ್ ಮಾಡುತ್ತೆ. ಓಕೆ, ಸೊ ಈ ಥರ ಪೊಟೆನ್ಷಿಯಲ್ ಡಿಫರೆನ್ಸ್ ಮೇಂಟೈನ್ ಆಗುತ್ತೆ. ವಿ, ಈ ವಿ ಎಷ್ಟಕ್ಕೆ ಈಕ್ವಲ್ ಆಗುತ್ತೆ ಅಂದರೆ ಅಕಾರ್ಡಿಂಗ್ ಟು ಓಮ್ಸ್ ಲಾ ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್. ಓಕೆ, ಆ್ಯಂಡ್ ಟೋಟಲ್ ಇ ಎಮ್ ಎಫ್, ಟೋಟಲ್ ಎನರ್ಜಿ ಈಸ್ ಈಕ್ವಲ್ ಟು ಐ ಇಂಟು ಆರ್, ಇಲ್ಲಿ ಖರ್ಚಾಗುವಂಥ ಎನರ್ಜಿ ಪ್ಲಸ್ ಸ್ಮಾಲ್ ಐ ಇಂಟು ಆರ್, ಇಲ್ಲಿ ಒಳಗಡೆ ಖರ್ಚಾಗುವಂಥ ಎನರ್ಜಿ ಇನ್ಸೈಡ್. ಓಕೆ, ಆ್ಯಂಡ್ ದೇರ್ ಫಾರ್ ಲುಕ್ ಹಿಯರ್, ಇದನ್ನು ಈ ಐ ಆರ್ ಇದೆಯಲ್ವಾ ಈ ಕಡೆ ತಗೊಳ್ರಿ. ಐ ಆರನ್ನು ನೀವು ಟ್ರಾನ್ಸ್ಪೋಸ್ ಮಾಡಿದ್ರೆ ಇ ಎಮ್ ಎಫ್ ಮೈನಸ್ ಐ ಇಂಟು ಆರ್, ದಟ್ ಈಸ್ ಈಕ್ವಲ್ ಟು ಐ ಆರ್. ದಿಸ್ ಈಸ್ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್. ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ ರೆಪ್ರೆಸೆಂಟೆಡ್ ಬೈ ವಿ. ಹಾಗಾಗಿ ದಿಸ್ ಈಕ್ವೇಷನ್ ಕ್ಯಾನ್ ಬಿ ರಿಟರ್ನ್, ಅಫ್ಕೋರ್ಸ್ ಇದನ್ನು ಈ ಕಡೆ ತಗೊಳ್ರಿ, ರೈಟ್ ಲೆಫ್ಟ್ ಹ್ಯಾಂಡ್ ಸೈಡನ್ನು ರೈಟ್ ಸೈಡ್ ತಗೊಳ್ರಿ. ಓಕೆ, ಸೊ ದಿಸ್ ಐ ಆರ್ ಈಸ್ ರೆಪ್ರೆಸೆಂಟೆಡ್ ಬೈ ವಿ. ಓಕೆ, ಅಕಾರ್ಡಿಂಗ್ ಟು ಓಮ್ಸ್ ಲಾ ಐ ಇಂಟು ಆರ್ ಈಸ್ ಈಕ್ವಲ್ ಟು ವಿ ಈಸ್ ಈಕ್ವಲ್ ಟು ಇ ಎಮ್ ಎಫ್, ಟೋಟಲ್ ಎನರ್ಜಿ ಸಪ್ಲೈಡ್ ಬೈ ದ ಎಲೆಕ್ಟ್ರೋಲೈಟ್ ಮೈನಸ್ ಸಮ್ ಅಮೌಂಟ್ ಆಫ್ ಎನರ್ಜಿ ಲಾಸ್ಟ್ ಇನ್ ದ ಎಲೆಕ್ಟ್ರೋಲೈಟ್ ಇಟ್ ಸೆಲ್ಫ್. ಈ ಸೆಲ್ಲಿಂದ ಇ ಎಮ್ ಎಫ್ ಅಷ್ಟು ಎನರ್ಜಿನ ಕೊಟ್ಟರೆ ಅದೇ ಒಂದಷ್ಟು ಎನರ್ಜಿನ ತಿಂದಾಕ್ಬಿಡುತ್ತೆ. ದ ಸೆಲ್ ಇಟ್ ಸೆಲ್ಫ್ ಕನ್ಸ್ಯೂಮ್ ಸಮ್ ಅಮೌಂಟ್ ಆಫ್ ಎನರ್ಜಿ, ದಟ್ ಈಸ್ ಐ ಆರ್. ಸೊ ಇ ಎಮ್ ಎಫ್ ಅಲ್ಲಿ ಐ ಆರ್ ಹೋಗ್ಬಿಟ್ರೆ ಇನ್ನು ಉಳಿದಿರೋದು ಹೊರಗಡೆ ಬರುತ್ತೆ, ಎಕ್ಸ್ಟರ್ನಲ್. ಓಕೆ, ದಿಸ್ ಇಸ್ ದ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್. ಓಕೆ, ಸೊ ದಿಸ್ ಫಾರ್ಮುಲಾ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, that you have to know. So now let us come to the cells in series and parallel combination. ನಾವು ಹೇಗೆ ರೆಜಿಸ್ಟರ್ಸನ್ನು ಸೀರೀಸು ಮತ್ತು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ವಿ, ಅದೇ ಥರ ಸೆಲ್ಸನ್ನು ಕೂಡ ಸೀರೀಸ್ ಮತ್ತು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ಬೋದು. ಓಕೆ, ಸೊ ನಾವು ಲುಕ್ ಹಿಯರ್, ಕನ್ಸಿಡರ್ ಎ ಸೆಲ್, this one, and consider another cell. Symbol of this cell is this thing, and look here, EMF, it has EMF E, internal resistance R. Okay, terminal potential difference V, of course. Now let us consider series combination of cells. Series combination ಅಂದರೆ ನಮ್ಗೆ ಆಲ್ರೆಡಿ ಗೊತ್ತಿದೆ, ಏನು, ಇಲ್ಲೊಂದು ಸೆಲ್ ಇರುತ್ತೆ, ಅದರ ಹಿಂದ್ಗಡೆ ಇನ್ನೊಂದು ಸೆಲ್ ಕನೆಕ್ಟ್ ಮಾಡೋದು, ಈ ಟರ್ಮಿನಲ್ಗೆ ಈ ಟರ್ಮಿನಲ್ನ ಕನೆಕ್ಟ್ ಮಾಡೋದು. ಇದು ಸೀರೀಸ್ ಕಾಂಬಿನೇಷನ್ ಆಫ್ ಟೂ ಸೆಲ್ಸ್. ಸಿಂಬಾಲಿಕ್ ಆಗಿ ಹೆಂಗೆ ಮಾಡೋದು, ದಿಸ್ ಈಸ್ ರೆಪ್ರೆಸೆಂಟೆಡ್ ಬೈ ದಿಸ್ ಸಿಂಬಲ್, and this is represented by this symbol. Look here, end to end connection. Negative end is connected to positive end of the cell. This is series combination. ಸೊ ಈಗ ಇದು ಸೆಲ್ ಆಗಿರೋದ್ರಿಂದ ಇದಕ್ಕೆ ನಾವು ಒಂದು ರೆಸಿಸ್ಟೆನ್ಸನ್ನು ಕನೆಕ್ಟ್ ಮಾಡಬೇಕು. ನಾವು ಲೆಟ್ ಅಸ್ ಕನ್ಸಿಡರ್ ಪಾಯಿಂಟ್ ಎ, ಬಿ, ಸಿ. ಎ ಬಿ ಒಂದು ಸೆಲ್ಲು, ಬಿ ಸಿ ಅನದರ್ ಸೆಲ್. ಓಕೆ, ಸೊ ದಿಸ್ ಟೂ
ಇದು ಪೂರ್ತಿ ಏನಿದೆ ಈ ಎಂಟೈರ್ ಕಾಂಬಿನೇಷನ್ನು ದಟ್ ಈಸ್ ಈಕ್ವಿವೆಲೆಂಟ್ ಟು ಸಿಂಗಲ್ ಸೆಲ್. ಆ ಎರಡೂ ಸೆಲ್ಗಳು ಸೇರಿ ಒಂದು ಸಿಂಗಲ್ ಸೆಲ್ ಥರ ಆ್ಯಕ್ಟ್ ಮಾಡುತ್ತೆ. ದಿಸ್ ಈಸ್ ದ ಈಕ್ವಿವೆಲೆಂಟ್ ಸೆಲ್. ಓಕೆ, ಇಟ್ ಹ್ಯಾಸ್ ಎಫೆಕ್ಟಿವ್ ಇ ಎಮ್ ಎಫ್. ಸೊ look here, now this has effective resistance, effective internal resistance RE, or equivalent, or suffix equivalent, and effective EMF epsilon. Okay, epsilon irutte. So now parallel combination andre enu nodana. Look here, two cells, positive positive ಒಂದು ಕಡೆ, ನೆಗೆಟಿವ್ ನೆಗೆಟಿವ್ ಒಂದು ಕಡೆ ತಗೊಂಡು ಲೆಟ್ ಅಸ್ ಕನೆಕ್ಟ್. ಇವೆರಡು ಎಂಡನ್ನು ಒಂದು ಕಡೆ ಕನೆಕ್ಟ್ ಮಾಡೋಣ, ಇದು ಒಂದು ವೈರಿಂದ ಕನೆಕ್ಟ್ ಮಾಡೋಣ. Like this type of combination is called parallel combination. Symbolic ಆಗಿ ಹೆಂಗೆ ರೆಪ್ರೆಸೆಂಟ್ ಮಾಡೋದು? ಇಟ್ ಈಸ್ ಲೈಕ್ ದಿಸ್. ಈ ಸೆಲ್ಲನ್ನು ಈ ಬ್ಯಾಟ್ರಿನ ಈ ಸಿಂಬಲಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಆ್ಯಂಡ್ ದೀಸ್ ಟು ಆರ್ ಕನೆಕ್ಟೆಡ್. ಲೆಟ್ ದಿಸ್ ಪಾಯಿಂಟ್ ಬಿ ಎ ಆ್ಯಂಡ್ ದೀಸ್ ಟು ಟರ್ಮಿನಲ್ ನೆಗೆಟಿವ್ ಟರ್ಮಿನಲ್ಸ್ ಆರ್ ಕನೆಕ್ಟೆಡ್ ಟುಗೆದರ್. ಲೆಟ್ ದಿಸ್ ಪಾಯಿಂಟ್ ಬಿ. ಓಕೆ, ಲೈಕ್ ದಿಸ್. ದಿಸ್ ಇಸ್ ದ ಪ್ಯಾರಲಲ್ ಕಾಂಬಿನೇಷನ್. ನೋಡಿ, ಸೀರೀಸ್ ಕಾಂಬಿನೇಷನ್ ಯಾವ ಥರ ಇದೆ, ಪ್ಯಾರಲಲ್ ಕಾಂಬಿನೇಷನ್ನು ಯಾವ ಥರ ಇದೆ ಅನ್ನೋದನ್ನು ನೋಡಿ. ಓಕೆ, ಸೊ ಈಗ ಲುಕ್ ಹಿಯರ್, ಇದಕ್ಕೂ ಇವೆರಡು ಸೆಲ್ಗಳು ಇದ್ರೂ ಸಹ ದಿಸ್ ಈಸ್ ಈಕ್ವಿವೆಲೆಂಟ್ ರೆಜಿಸ್ಟರ್, ಈಕ್ವಿವೆಲೆಂಟ್ ಸೆಲ್. ಓಕೆ, ಆರ್ ಈಕ್ವಿವೆಲೆಂಟ್, ಇ ಈಕ್ವಿವೆಲೆಂಟ್. ಇಲ್ಲಾದರೆ ಪ್ಯಾರಲಲ್ ಕಾಂಬಿನೇಷನ್ಗೆ ಈಕ್ವಿವೆಲೆಂಟು, ಇದು ಸೀರೀಸ್ ಕಾಂಬಿನೇಷನ್ಗೆ ಈಕ್ವಿವೆಲೆಂಟ್. ಓಕೆ, ನಾವು ವಿ ಕೇಮ್ ಟು ನೋ ಸೀರೀಸ್ ಕಾಂಬಿನೇಷನ್ ಆ್ಯಂಡ್ ಪ್ಯಾರಲಲ್ ಕಾಂಬಿನೇಷನ್ ಆಫ್ ಸೆಲ್ಸ್. ಆಯ್ತಲ್ವಾ? ಸೊ ಫಸ್ಟ್ ನಾವು ಸೆಲ್ಸ್ ಇನ್ ಸೀರೀಸ್ ಕಾಂಬಿನೇಷನನ್ನು ಡಿಸ್ಕಸ್ ಮಾಡೋಣ. ಓಕೆ.